ಮುತ್ತ ಅಮ್ಮಣಿ ಮುತ್ತ. ಅಣ್ಣ ಧನಣ್ಣ ಅಣ್ಣ ಬಾ ಅಣ್ಣ, ನೀನು ಬಂದಿದ್ದು ನನಗೆ ಭಾಳ ಖುಷಿ ಆಯಿತು. ಬಾ ಅಣ್ಣ, ಕುತ್ಕೋ ಬಾ ಅಣ್ಣ, ಕುತ್ಕೋ ಬಾ. ಕಾರ್ಯವು ಭಾಳ ಇದಾವೆ ಕಣಮ್ಮ, ನೀವು ಭಾಳ ಕೆಲಸ ಐತೆ. ಅದಕ್ಕೆ ಇವಾಗ ಇನ್ನೇನು ಬಂತು, ಇನ್ನೇನು ಹತ್ರಕ್ಕೆ ಬಂತಲ್ಲ, ಎಲ್ಲ ಕಾರ್ಡ್ ಕೂಡ ಅವೆಲ್ಲ ಮುಗಿಸ್ಕೊಬಿಟ್ರೆ ಇನ್ನು ಬೇರೆ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಳಕ್ಕಾಗತ್ತೆ. ಫಸ್ಟ್ ಇವಾಗ ಕರಿಯೋದೆಲ್ಲ ಮುಗಿಸ್ಕೊಂಬಿಡೋಣ ಅಂತ ಇದ್ದೀನಿ. ಕೂತ್ಕೊಂಬಕ್ಕಾಗಲ್ಲ, ಸ್ವಲ್ಪ ಕೆಲಸ ಐತೆ, ಅದಕ್ಕೆ ಹೋಗ್ಬೇಕು. ಎಲ್ಲಿ ಕರಿ ಮಾಮನ್ನ. ರೇ 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 ಬನ್ರಿ ಇಲ್ಲೇ. ಮನೆ ತಕ್ಕೆ ಬಾ, ಸೀರೆ ತಗೊಂಬಂದಿದ್ದೀವಿ. ನಿನ್ಗೆ ಯಾವ ಬೇಕು ಅವ್ನ ಸೀರೆನ ನೋಡ್ಕೊಂಡು ತರ್ಮಂತೆ. ಎಲ್ಲರಿಗೂ ಒಂದೇ ಥರದವೇ ತಂದಿದ್ದೀವಿ, ಸ್ವಾತಿಗೂ ನಿನಗೂ ನಮ್ಮ ಧನುಷನ್ಗೂ ಎಲ್ಲರೂ ಒಂದೇ ಥರ. ನಮ್ಮ ಪಲ್ಲು ಎಲ್ಲನೂ ಒಂದೇ ಥರ ತಗೊಂಡವ್ರೆ. ನೋಡ್ಕೊಂಡು ಕಲರ್ ಬೇರೆ, ಕಲರ್ ಮಾತ್ರ ಬೇರೆ, ಎಲ್ಲ ಒಂದೇ ಡಿಸೈನು. ಅದಕ್ಕೆಲ್ಲ ಒಂದೇ ಥರ ತಗೊಂಡವ್ರು 4 ಸೀರೆನೂ. ನೀನು ನಿನ್ಗೆ ಯಾವ್ದು ಬೇಕೋ ಅದನ್ನು ತಗೊಂಡು ಬರುವಂತೆ ಮಂತಕ್ಕೆ ಬಾ. ಬಂದು ತಗೊಂಬರುವಂತಂಗ ಇಲ್ಲ ಕರಿ ಮಾಮನ್ ಮಾಮನ ಕೈ ಕೊಟ್ಟು ಹೋಗ್ತೀನಿ. ಇಲ್ಲ ನಿಮ್ಮ ಅತ್ತೆಲ್ಲಿ ಗೊತ್ತು? ಅತ್ತೆ ಅದೇ ಸ್ವಲ್ಪ ಅಂಗಡಿ ರೇಷನ್ ಇಲ್ಲ, ತಗೊಂಬರಕ್ಕೆ ಹೋಯ್ತೆ, ಟೌನ್ಗೆ ಹೋಗೈತೆ. ರೇಷನ್ ಖಾಲಿ ಆಗಿತ್ತು, ಇವಾಗಿನ ಹೋತು. ಹೇಳ್ತೀನಿ ಹೇಳಣ್ಣ, ಬಂದಾಗ ಹೇಳ್ತೀನಿ, ಖಂಡಿತ ಹೇಳ್ತೀನಿ. ಅಣ್ಣ ತುಂಬ ದೊಡ್ಡ ಸಾಧನೆ ಮಾಡಿಬಿಟ್ಟೆ ಕಣ ನೀನು. ನನಗಂತೂ ಭಾಳ ಖುಷಿ ಆಗ್ತೈತೆ. ನಾನು ಕರಿಯಕ್ಕೆ ಬಂದಿದ್ದು ಆ ರಾಣಿವ್ರನ್ನ ಕರಿಬೇಡ. ಅವ್ರ ಎದುರಿಗೆ ನಾವು ಚೆನ್ನಾಗಿರ್ಬೇಕು, ಅವ್ರನ್ನ ಕರಿಬೇಡ ಹಂಗ. ನಾನು ಅದಕ್ಕೇನೆ ಅಣ್ಣ, ಎಲ್ಲರ ಎದುರಿಗೂ ಅವಳ ಎದುರಿಗೆಲ್ಲ ನಮ್ಮ ಅಣ್ಣ ತಮ್ಮಗಳು ತಗೊಳ್ಳಿ, ಅಕ್ಕ ತಂಗಿಯರು ತಗೊಳ್ಳಿ, ಅಪ್ಪ ಅಮ್ಮ ತಗೊಳ್ಳಿ, ಎಲ್ಲರ ತಗೋ ಚೆನ್ನಾಗಿರ್ಬೇಕಂತ ಚೆನ್ನಾಗಿರೋದು. ಸರಿ ಅಮ್ಮ, ಆಯ್ತು ಹೇಳು. ಬಾರಪ್ಪ, ಬಾ ಕೂತ್ಕೋ ಬಾ. ಅಮ್ಮ ಗೃಹ ಪ್ರವೇಶ, ಗಂಡ ಹೆಂಡ್ತಿ ಎಲ್ಲರೂ ಬರಬೇಕು. ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ಬರ್ಬೇಕು ಮಾಮ. ಖಂಡಿತ ಬರ್ತೀವಪ್ಪ. ಮತ್ತಂತೂ ಕಾತ್ಕೊಂಡಿದ್ಲು. ಅಯ್ಯೋ ಯಾವಾಗ್ಲೂ ನಮ್ಮ ಅಣ್ಣ ಗೃಹ ಪ್ರವೇಶಕ್ಕೆ ಕರೀತಾನೆ. ನಮ್ಮ ಅಣ್ಣ ದೊಡ್ಡ ಸಾಧನೆ ಮಾಡವನೆ, ಮನೆ ಕಟ್ಟವನೆ ಅಂತೇಳಿ ಪಾಪ ಇವಳಂತೂ ಯಾವಾಗ್ಲೂ ಅದನ್ನೇ ಯೋಚನೆ ಮಾಡಲ್ ಕಣಪ್ಪ. ನಮ್ಮ ಅಣ್ಣ ಗೃಹ ಪ್ರವೇಶಕ್ಕೆ ಕರಿತಾನೆ ಅಂತ ಅನ್ಕೊಂಡಿದ್ಲು. ಏನು ಮಾಡೋಕ್ಕಾಗುತ್ತೆ, ನಮ್ಮ ಅಪ್ಪ ನಮ್ಮಮ್ಮ ಇನ್ಯಾವುದಿಲ್ಲಪ್ಪ, ಕೆಲಸ ಕರಿಯಪ್ಪ ಅಂತ ಹೇಳಿರು, ಅದಕ್ಕೆ ಕರಿತಾ ಇದ್ದೀನಿ. ಬರ್ರಿ. ಖಂಡಿತ ಬರ್ತೀನಿ ಅಣ್ಣ, ಖಂಡಿತ ಬರ್ತೀನಿ. ಹುಡುಕಾಡ ಮನಸ್ನಾಗ ಏನೋ ಇಕ್ಕೆ ಹೋಗ್ಬೇಡ್ರಿ, ಬರ್ರಿ ಸುಮ್ಮನೆ. ಯಾತನು ತಿರ್ಗಾ ಯಾತನ ಮಾತಾಡೋದಾಗ್ಲಿ ಅದೆಲ್ಲ ಮಾಡ್ಕೊಂಬಕ್ ಹೋಗ್ಬೇಡ್ರಿ. ಇಲ್ಲ ಅಣ್ಣ, ಬಂದೇ ಬರ್ತೀವಿ. ದಡಮೈಗೆ ಎಲ್ಲರಿಗೂ ಬಟ್ಟೆ ತಗೊಂಡು, ನಿನ್ಗೂ ಅದಕ್ಕೆ ಅಮ್ಗೂ ಇಬ್ಬರಲ್ಗೂ ಬಟ್ಟೆ, 4 ಜನಕ್ಕೂ ಬಟ್ಟೆ ತಗೊಂಡು ಬರ್ತೀನಿ ಹೇಳು. ಬಟ್ಟೆ ತಗೊಂಬರ್ತೀನಿ. ಸರಿ ಆಯ್ತು, ಮಂತಕ್ಕೆ ಹೋಗಿ ಸೀರೆನೂ ಅದನ್ನೆಲ್ಲ ಇಸ್ಕೊಂಬ. ಹಂಗೆ ಸೀರೆ ತಗೊಂಬಂದಿದ್ದೀವಿ, ರೇಷ್ಮೆ ಸೀರೆ ಎಲ್ಲ 5,000 ರೂಪಾಯಿ ನಾವೇ ಎಲ್ಲರಿಗೂ ತಂದಿರೋದು. ಹೋಗಿ ಎಲ್ಲ ಇಸ್ಕೊಂಬ ಹಂಗೆ. ಸರಿ ಆಯ್ತಣ್ಣ, ಇಸ್ಕೊಂಬರ್ತೀನಿ. ಇಸ್ಕೊಂಬಂದು ವರ್ಕ್ ಮಾಡಿಸ್ತೀನಿ ಹೇಳಿ, ಗೃಹ ಪ್ರವೇಶದಷ್ಟೊತ್ತಿಗೆ ವರ್ಕ್ ಮಾಡಿಸಿ ಬ್ಲೌಸ್ ಹೊಲಿಸ್ಕೊಂಡು ಹುಡ್ಕೊಂತೀನಿ. ಸರಿ ಆಯ್ತಣ್ಣ, ಹಂಗೆ ಮಾಡ್ತೀನಿ. ಹೋಗ್ತೀನಿ ಹೇಳು, ಹೋಗಿ ನನಗೆ ಯಾವ್ದು ಬೇಕಾದ ಕಲರ ಸೆಲೆಕ್ಟ್ ಮಾಡ್ಕೊಂಡು ತಗೊಂಬರ್ತೀನಿ. ಹೆಂಗತ್ತೆ? ಈಗ ಬಂದಿದೆಯಲ್ಲ, ನನಗೆ ಅದೇ ಖುಷಿ. ಎಲ್ಲರಿಗೂ 4 ಜನಕ್ಕೂ ನಾನು ಬಟ್ಟೆನೂ ತಗೊಂಬರ್ತೀನಿ. ನಿಮ್ಮ ಮಾಡತ್ತೇನ ಹೇಳ್ರಿ. ದಡಪಾಯಿಗೂ ಹೊಲಿಸ್ತೀನಿ, ದಡಮೈಗೂ ಸೀರೆ ತಗೊಂಬರ್ತೀನಿ, ಜಾಕೆಟ್ ಹೊಲಿಸ್ತೀನಿ. ನಿನಗಿನ ರೆಡಿ ಅಲ್ಲ, ನಿನ್ನ ಸೈಜ್ ಅಂತ ಎಷ್ಟು ಅಂತ ಹೇಳ್ಬಿಟ್ರೆ ಅಂತವೇ ತಗೊಂಬರ್ತೀನಿ. ಪ್ಯಾಂಟ್ ಶರ್ಟ ತಗೊಂಬರಮ್ಮ, ತಗೊಂಬ ತಂಗಿ. ಅಣ್ಣಗೂ ತಾಂಬ, ಅಕ್ಕಮ್ಗೂ ತಾಂಬ, ಎಲ್ಲರಿಗೂ ತಾಂಬ. ಸರಿ ಅಮ್ಮ, ಯಾರಿಗಾನ ತಾಂಬ. ಬತ್ತೀನ, ಇನ್ನೂ ಕಾರ್ಯ ಒಯ್ದವೆ, ಕೆಲಸಗಳು ಜಾಸ್ತಿ. ಅಣ್ಣ ಯಾವಾಗನ ಫ್ರೀ ಆಗಿದ್ದಾಗ ಬೇಕಾದ್ರೆ ಬತ್ತೀನಿ. ಯಾಕಂದರೆ ಕೆಲಸಗಳೆಲ್ಲ ಮನೆಯಾಗೆ ಸಿಕ್ಕಾಬಟ್ಟೆ ಕೆಲಸಗಳಿದ್ದಾವೆ. ಧನುಷಮ್ಮ ಐತೆ, ಬಂದೈತೆ ಧನುಷಮ್ಮ, ಎಲ್ಲರೂ ಇದ್ದಾರೆ. ಹೋಗಿ ಅದೇನು ಮಾತಾಡಿ ಅದೆಲ್ಲ ಏನು ತಿಳ್ಕೊಳಮ್ಮ, ಅದೇನು ತಿಳ್ಕಂಗೆ. ಸರಿ 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 ಆಯ್ತು ಹೇಳು, ಆಯ್ತು ಹೇಳೋಣ, ಆಯ್ತು. ಬರ್ರಿ ಬಾಗೇಕಾಯಿ ಗೃಹ ಪ್ರವೇಶಕ್ಕೆ. ಬರ್ತೀವಪ್ಪ, ಬರ್ದಂಗಿರ್ತೀವೇನಪ್ಪ. ಬರ್ತೀವಿ ಕಣಪ್ಪ, ಬರ್ತೀವಿ, ಖಂಡಿತ ಬರ್ತೀವಿ ಕಣ. ನೋಡಿದೆ ನಮ್ಮ ಅಣ್ಣ ಬರ್ತಾನೆ ಕರೆಯೋಕ್ಕೆ ಅಂತ ಹೇಳಿರ್ಲಿಲ್ಲೇನಪ್ಪ. ಬಂದವ ನಮ್ಮ ಅಣ್ಣ ಗೃಹ ಪ್ರವೇಶಕ್ಕೆ ಕರೆಯೋಕ್ಕೆ ಬಂದಿದ್ದು. ನನಗೇನೋ ಭಾಳ ಖುಷಿ ಆಗ್ಬಿಡ್ತು. ಯಪ್ಪ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ನಮ್ಮ ಅಣ್ಣ ಬಂದ ಅಂತ. ನನಗಂತೂ ಕರೀತಾರೋ ಇಲ್ವೋ ಅನ್ನಂಗೆ ಆಗ್ಬಿಟ್ಟಿತ್ತು. ಅಯ್ಯೋ, ಅಷ್ಟಿಷ್ಟು ಬೇಜಾರಾಗ್ತಿರ್ಲಿಲ್ಲ. ಏನು ಮಾಡೋದಪ್ಪ ಅನ್ನಿಸ್ಬಿಟ್ಟಿತ್ತು ನನಗೂ. ಹೆಂಗತ್ತ, ದೇವ್ರ ತಾಯಿದಿಂದ ನಮ್ಮ ಅಣ್ಣ ದೇವ್ರ ಬುದ್ಧಿ ಕೊಟ್ಟು ಕಳಿಸ್ಬಿಟ್ಟವನಿ. ಹಂಗೋ ನಮ್ಮ ಅಣ್ಣ ಹೆಂಗೋ ಕಾಪಾಡ್ಕೊಂಡು ಹೋದ್ರೆ ಸಾಕತ್ತ. ಹಂಗಂತ ಸಿಕ್ಕಾಪಟ್ಟೆ ಖುಷಿ ಆಗ್ತೈತಿ ನಮ್ಮ ಅಣ್ಣ ಬಂದು ಹೋಗಿದ್ಕೆ. ಹೆಂಗೋ ಗೃಹ ಪ್ರವೇಶ ಕರೆಯಕ್ಕೆ ಬಂದನಲ್ಲಪ್ಪ ಅಂತೇಳಿ ಭಾಳ ಖುಷಿ ಆಗ್ತೈತಿ. ಹೋಗ್ಬೇಕಮ್ಮ, ಎಲ್ಲಿ ಕೊನೆ ತವ್ರ ಮನೆ ಎಲ್ಲನ ಒಂದು ಬರುತ್ತೆ ಒಂದು ಹೋಗುತ್ತೆ. ಯಾರೇ ಆಗಲಿ ಮುನ್ಸ್ಕೊಬಾರ್ದು, ಹೋಗ್ಬೇಕು, ಚೆನ್ನಾಗಿರ್ಬೇಕು. ಕಾದ್ದೇವೆ ಅಂದರೆ ಹೋಗ್ಬೇಕಪ್ಪ. ಹೋಗಿ ಚೆನ್ನಾಗಿತ್ಕೊಂಡು ಎಲ್ಲರ ತಗೊಂಡು ಮಾತಾಡ್ಕೊಂಡು ಚೆನ್ನಾಗಿರೋದು ನೋಡ್ಬೇಕಷ್ಟೇ. ಸುಮ್ಮನೆ ಜಗಳ ಮಾಡ್ಕೊಂಬೋದ್ರಿಂದನ ಏನು ಪ್ರಯೋಜನ ಇಲ್ಲ. ಹೋಗಿ ಕರಿಯಕ್ಕೆ ಬಂದವನೇ, ಸೀರೆ ತಗೊಂಬಂದಾರಂತೆ 5,000 ರೂಪಾಯಿನೋ ರೇಷ್ಮೆ ಸೀರೆ. ಏನಕ್ಕೈದು ನಾನು ಹೋಗಿದ್ದೆ ಅಂತ ನೋಡ್ಕೊಂಬಂದೆ. ಭಾಳ ಚೆನ್ನಾಗಿರೋವೇ ತಗೊಂಬಂದವ್ರಿ. ಯಾಕಂದರೆ ನೀವೆಲ್ಲ
ಚೆನ್ನಾಗಿ ಚೆನ್ನಾಗಿರೋವೆಲ್ಲ ಒಪ್ಪೋದು. ಧನುಷನು ಅವಳು ಎಲ್ಲ ಓದ್ತೀನಿ ಒಂದೇ ಥರ ಒಂದಿಟ್ಟು ಕಲರ ಬಿಡುತ್ತೆ. ಒಂದೀಟ್ ಕಲರು ಬಿಡುತ್ತೆ ಹಂಗೆ. ಯಾವುದೋ ನಮ್ಮ ಅಣ್ಣ ಸೀರೆ ತರಲಿಲ್ಲ ಅಂದ್ರೂ ಪರವಾಗಿಲ್ಲ, ತರಿದ್ರೆ ಸಾಕಪ್ಪ ಗೃಹ ಪ್ರವೇಶಕ್ಕೆ ಅನ್ಕೊಂತಿದ್ದೆ. ನೀನು ಗೃಹ ಪ್ರವೇಶಕ್ಕೂ ಕರೆದ 5,000 ರೂಪಾಯಿ ರೇಷ್ಮೆ ಸೀರೆನೂ ತಂದ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತೈತಿ. ನಮ್ಮ ಅಣ್ಣ ಹೆಂಗೆ ರೇಷ್ಮೆ ಸೀರೆನೂ ತಂದವನೇ, ಗೃಹ ಪ್ರವೇಶಕ್ಕೂ ನಾನು ಕರೆದ. ಎಲ್ಲ ಆಗ್ದಾರೆ ಇದ್ರಿಗೆಲ್ಲ ನಾನು ಚೆನ್ನಾಗಿ ಇಟ್ಕೊಂಡು ಹೋಗ್ಬೋದು ಅಂತೇಳಿ ನನಗೆ ಅನ್ನಿಸ್ತೈತೆ. ಆಗ್ದಿಲ್ದಾರೆ ಇದ್ರಿಗೆಲ್ಲ ನಾನು ಚೆನ್ನಾಗಿರ್ಬೇಕು ಅನ್ನೋದೇ ಇರೋದು ನನಗೆ. ಈ ರಾಣಿ ಮ್ಯಾಗ್ಳು ಸಿಟ್ಟಿಗಾಗ್ಲೇಳು ನಾನು ಚೆನ್ನಾಗಿರ್ತೀನಿ, ರಾಣಿ ಮ್ಯಾಗ್ಳು ಇದಕ್ಕಾಗ್ಲೇಳು ನಾನು ಹೆಂಗಿರ್ಬೇಕು ಅಂಬದು ಚೆನ್ನಾಗಿ ಗೊತ್ತೈತಿ. ರಾಣಿ ಯಾಕಂದರೆ ಇವಳು ಯಾರೂ ಇಲ್ಲ ಇವಳಿಗೆ ಅಂತೇಳಿ ಸದ್ರ ತಗೊಂಡಾಳೆ. ನಾನು ಅದಕ್ಕೇ ನಾನೇ ತಗ್ಗಿ ಮಾತಾಡಿಸಿ ಬಗೆಂಟಿ ಎಲ್ಲರ ತಗೋ ಚೆನ್ನಾಗಿರ್ಬೇಕು ಅಂತ ನಾನೇ ತಗ್ಗಿ ಮಾತಾಡ್ಸಿದ್ದೀನಿ. ನಮ್ಮ ಅಕ್ಕ ತಂಗಿಯರನ್ನೆಲ್ಲ ನಮ್ಮ ಅಪ್ಪ ನಮ್ಮ ಅಮ್ಮನ ಎಲ್ಲರನ್ನೂ ನಾನೇ ತಗ್ಗಿ ಮಾತಾಡಿಸಿ ಇವಾಗ ಚೆನ್ನಾಗಿರೋಕ್ಕೆ ಪ್ರಯತ್ನ ಪಡ್ತೀನಿ. ನಾನೇ ತಗ್ತೀನಿ, ನಾನೇ ತಗ್ಗಿ ಮಾತಾಡಿಸ್ತೀನಿ. ಹೆಂಗೆ ಬಿಡತ್ತ ಕೈಯಕ್ಕೆ ಬಂದವು ನಿನ್ನ ಆಸೆನೂ ಪೂರೈಸ್ತತ್ತ. ನಿನಗೆ ಕರ್ದಿಲ್ಲ ಅಂದರೆ ಕರ್ದಿಲ್ಲ ಅಂತ ನಿನ್ಗಾಗದ, ಅವ್ರ ಮನಸ್ಸಿನಾಗೂ ಅದೇ ಇರೋದತ್ತ. ಹಂಗೆ ಕರ್ದವ್ರತ್ತ. ನನಗೂ ಅದೇ ಭಯ ಆಗ್ಬಿಟ್ಟಿತ್ತು ಕಣ ಬಗೆಕಾಯ. ಅವಳಿಗೂ ಅದೇನೆ ನೋಡು, ನನ್ನ ಕರೀತಾರೆ ಅಂತ ಮನಸ್ಸಿನಾಗ ಇಕ್ಕೊಂಡಿದ್ಲು. ನಾನು ಅವ್ರೇನ ಕರೀಲಿಲ್ಲ ಅಂದರೆ ಅವಳಿಗೆ ಅದನ್ನೇ ಯೋಚನೆ ಮಾಡಿ ಎಲ್ಲಿ ಚೆನ್ನಾಗಿಲ್ದಂಗೆ ಆಗುತ್ತಪ್ಪ ಹಂಗೆ ಆಗ್ಬಿಟ್ಟಿತ್ತು. ಹೆಂಗೆ ಬಂದು ಕರೆದವ್ರಲ್ಲ, ಅವ್ರು ಬಂದು ಕರಿಬೇಕಾಯ್ತು ಹೆಣ್ಮಕ್ಳು. ಬಿಡು ಸಾಕು, ನಮ್ಮ ಅಣ್ಣ ಬಂದು ಒಬ್ಬ ಕರ್ದಾನಲ್ಲ, ಒಬ್ರು ಕರೆದ್ರೆ ಸಾಕೇನು. ನನ್ನ ಮಕ್ಕಳನ್ನೆಲ್ಲ ಯಾರೂ ಎಲ್ಲರೂ ಹೋಗಿ ಕರೆಯಲ್ಲ ಅಲ್ಲೇನ ಬಗ್ಗೆಕಾಯ. ಯಾರೇನೇನು ಎಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಅಂತೇಳಿ ಏನಿಲ್ಲ. ಸುಮ್ಮನೆ ಇವಾಗ ನಮ್ಮ ಅಣ್ಣ ಬಂದು ಕರ್ದಾನಲ್ಲ, ನಮ್ಮ ಅಣ್ಣಯಿಂದ ಇರೋದು. ನಮ್ಮ ಅಣ್ಣ ಬಂದು ಕರ್ದಾನಲ್ಲ ಅಷ್ಟೇ ಸಾಕು. ಮತ್ತೆ ಅವ್ರು ಕರ್ದಿಲ್ಲ ಇವ್ರು ಕರ್ದಿಲ್ಲ ಅವ್ರಿಗೆಲ್ಲರೂ ಬರೋಕ್ಕಾಗಲ್ಲ. ನೀವು ಹೋದ ಮಾತಾಡಿಸ್ತಾರೆ ಸೆನಕ್ಕೆ ಹಾಕ್ತಾರೆ ಅವರು. ಎಲ್ಲರೂ ಬಂದು ಕರೆಯೋಕ್ಕಲ್ಲ ಅಂದ್ರೆ ಹೆಣ್ಮಕ್ಳು ಕರಿಬೇಕು. ಅವಳು ಬರ್ಬೇಕಾಯ್ತು ಪಲ್ಲು ಜೊತೆಗೆ. ಪ್ರೆಗ್ನೆಂಟ್ ಇದ್ದಾಳಲ್ಲ, ಎಲ್ಲೂ ಓಡಾಡಲ್ಲ. ಪೂಜೆಗೆ ಇವಾಗ ನಮ್ಮ ದೊಡ್ಡಪ್ಪಯ್ಯನು ನಮ್ಮ ದೊಡ್ಡಮ್ಮಯ್ಯ ಕುಕ್ಕಂತಾರೆ. ನಮ್ಮ ದೊಡ್ಡಮ್ಮಯ್ಯನೇ ಕುಕ್ಕಂತಾರಲ್ಲ, ಅವರೇ ಪೂಜೆ ಕುಕ್ಕಂತಾರೆ ಅನಿಸುತ್ತೆ. ಅವರೇ ಪೂಜೆ ಕೂತ್ಕೊಂತಾರೆ. ಅದಕ್ಕೆ ಇವಾಗ ಮಾಡ್ತಾ ಇರೋದು. ಇಲ್ಲ ಇನ್ನೊಂದೆರಡು ದಿವಸ ಬಿಟ್ಟು ಮಾಡೋಣ ಅಂತ ಸುಮ್ಮನಾಗಿದ್ರಿ. ಯಾಕೆ ಇವಾಗಲೇ ಅಲ್ಲೇ ಸಡನ್ನಾಗಿ ಮಾಡ್ತಾ ಇದ್ದಾರೆ. ಅವರು ಒಂದೆರಡು ದಿವಸ ಯಾಕೋ ದನಪ್ಪಗೆ ಯಾಕೋ ಟೈಮ್ ಚೆನ್ನಾಗಿಲ್ಲ ಬೇಡ ಅಂತ ಹೇಳಿದ್ರಂತೆ. ಅದಕ್ಕೆ ಸುಮ್ಮನಾಗಿದ್ರಿ. ಇಷ್ಟು ದಿನ ಆಗೈತೆ, ಒಂದು ತಿಂಗಳು ಸುಮ್ಮನಿರಿ ಅಂತ ಹೇಳಿದ್ರಂತೆ. ಅದಕ್ಕೆ ಒಂದು ತಿಂಗಳು ಸುಮ್ಮನೆ ಇದ್ದಾರೆ. ಒಂದು ತಿಂಗಳು ಬಿಡತ್ತ ಅಂತ ಸುಮ್ಮನಾದ್ರೆ ಇವಾಗ ಮಾಡ್ತಾರೆ. ನನಗಂತೂ ಅಷ್ಟು ಇಷ್ಟು ಖುಷಿ ಆಗ್ತಿಲ್ಲ. ಹೆಂಗ ನಮ್ಮ ಅಣ್ಣ ಗೃಹ ಪ್ರವೇಶ ಕರೆಯಕ್ಕೆ ಬಂದ ಅಂತೇಳಿ ನನಗಂತೂ ಹೋಗ್ತೀನಿ, ಈಗಲೇ ಹೋಗ್ತೀನಿ ನಾನು. ಈಗಲೇ ಬ್ಯಾಗ್ ತಗೊಂಡು ಹೋಗ್ಬಿಡ್ತೀನಿ. ಗೃಹ ಪ್ರವೇಶ ಆಗತ್ತಕ್ಕ ಬರಲ್ಲ, ಅಲ್ಲೇ ಒಂದು ಹೆಂಡ್ತೀನಿ ಇದ್ದು ಈ ರಾಣಿ ಎದುರಿಗೆಲ್ಲ ತೋರಿಸ್ಕೊಂಡು ಬರ್ತೀನಿ. ನಮ್ಮ ಅಣ್ಣ ಇರೋ ಗೃಹ ಪ್ರವೇಶಕ್ಕೆ ಹಂಗೆ ಮಿಂಚ್ತೀನಿ. 5,000 ರೂಪಾಯಿ ಸೀರೆ ತಂದು ನಾನೇ ವರ್ಕ್ ಮಾಡಿಸ್ತೀನಿ. ವರ್ಕ್ ಮಾಡಿಸಿ ಚೆನ್ನಾಗೆಲ್ಲ ರೆಡಿಯಾಗಿ ಈ ರಾಣಿ ಮುಂದೆ ಚೆನ್ನಾಗಿ ಓಡಾಡ್ತೀನಿ. ಗೃಹ ಪ್ರವೇಶಕ್ಕೆಲ್ಲ ರೆಡಿಯಾಗಿ ಗೃಹ ಪ್ರವೇಶಕ್ಕೆ ಚೆನ್ನಾಗಿ ರೆಡಿ ಆಗ್ಬೇಕು. ನಾನು ಮೇಕಪ್ ಮಾಡೋರನ್ನ ಕರೆಸ್ಕೊತೀನಿ. ಮೇಕಪ್ ಮಾಡೋರನ್ನ ಕರೆಸ್ಕೊಂಡು ಎಲ್ಲ ಚೆನ್ನಾಗಿ ರೆಡಿ ಆಗಬೇಕು. ಕರೆಸ್ಕೊಳ್ಳಮ್ಮ, ಚೆನ್ನಾಗಿ ರೆಡಿ ಆಗು. ನಮ್ಮ ಬಗ್ಗೆ ಕೈ ನಾವು ಹೆಂಗೆ ನೋಡ್ಕೊಂಡ್ರು ಅಷ್ಟಕ್ಕಷ್ಟೇ ಅವ್ರ ಅಣ್ಣ ಗೃಹ ಪ್ರವೇಶಕ್ಕೆ ಬಂದು ಕರಿತಿದ್ದಂಗೆ ಯೋಟ್ ಖುಷಿ ಆಗ್ಬಿಟ್ಟೈತಿ. ಅಲ್ಲ ನೋಡು, ಅವ್ರ ಅಣ್ಣ ಒಂದಿಟ್ಟು ಬಂದು ಕರಿತಿದ್ದಂಗೆ ಯೋಟ್ ಖುಷಿ ಆಗ್ಬಿಟ್ಟೈತಿ. ನಾವು ಹೆಂಗೆ ನೋಡ್ಕ್ಯಾ ಅಲ್ಲೇ ಹೆಣ್ಮಕ್ಳಿಗೆ ತವ್ರ ಮನೆಯಿಂದ ಅಣ್ಣನ ತಮ್ಮನ ಬಂದು ಒಂದಿಟ್ಟು ಕರಿತಿದ್ದಂಗೆ ಯೋಟ್ ಖುಷಿ ಆಗುತ್ತಲ್ವಿ. ಎಂತೆಂಥವ್ರು ಹೆಂಗೆ ಇದು ಮಾಡ್ತಾರಪ್ಪ ಅಲ್ಲಿ, ಭಾಳ ಒಂಥರ ಖುಷಿಯಾಗಿರ್ತಾರೆ. ಹಂಗೆ ನೋಡಿ ನಮ್ಮ ಮುತ್ತಿಗೆ ಎಷ್ಟು ಖುಷಿ ಆಗ್ಬಿಟ್ಟೈತೆ. ಇಂತೂ ನಮ್ಮ ಅಣ್ಣಯ್ಯ ಗೃಹ ಪ್ರವೇಶಕ್ಕೆ ಕರೆಯಕ್ಕೆ ಬಂದ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ನಮ್ಮ ಅಣ್ಣಯ್ಯ ಇವತ್ತು ಬಂದು ನನ್ನ ಗೃಹ ಪ್ರವೇಶಕ್ಕೆ ಕರೀತಾ ಇದ್ದಾನೆ ಅಂದರೆ ಅಷ್ಟಿಷ್ಟು ಖುಷಿ ಆಗಲ್ಲ ನನಗೆ. ಇಷ್ಟು ದಿವಸ ಮಾತಾಡ್ಸೋಕೆ ನಾನೇ ಎಲ್ಲರಿಗೂ ಹಿಂದೆ ಮುಂದೆ ನೋಡ್ತಿದ್ದೆ. ಇವಾಗ ರಾಣಿ ಮಗಳು ಸಿಟ್ಟಿಗೋಸ್ಕರ ಎಲ್ಲರ ಹತ್ರ ಮಾತಾಡ್ಕೊಂಡು ಚೆನ್ನಾಗಿರ್ಬೇಕಂತ ಪ್ರಯತ್ನ ಪಡ್ತಾ ಇದ್ದೀನಿ. ಎಲ್ಲರ ತಗೋ ಚೆನ್ನಾಗಿರ್ತೀನಿ. ನಮ್ಮ ಅಣ್ಣ ಹೆಂಗೆ ಕರ್ದ ರೇಷ್ಮೆ ಸೀರೆನೂ ತಂದವನಂತೆ. ನಾನೀಗ ಯಾರು ಕರೆಯಲಿ ಬಿಡಲಿ, ಇವಾಗ ನಮ್ಮ ಅಣ್ಣ ಒಂದು ಪತ್ರಿಕೆ ಕೊಟ್ಟು ಹಿಂಗೆ ಕರ್ದವನಲ್ಲ, ಓಡಾಗ್ಬಿಡ್ತೀನಿ. ನನ್ನ ತವ್ರ ಮನೆಗೆ ಓಡಾಗ್ಬಿಡ್ತೀನಿ. ರಾಣಿ ಎದುರಿಗೆ ಎಲ್ಲರ ತಗೋ ಚೆನ್ನಾಗಿರ್ತೀನಿ. ನೋಡ್ತಾ ಇರಿ ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.